ಹಾಯ್ ಹಲೋ ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇವತ್ತು ರೈಸೆಲ್ಲ ಇಟ್ಬಿಟ್ಟಿದ್ದಾರೆ, ಏನು ವಿಡಿಯೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಒಂದು ರೈಸ್ ಬಾತ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರೋದು, ಹಾಗೆ ತುಂಬಾ ಈಸಿ ಮಾಡೋದು, ಟೇಸ್ಟಿಯಾಗಿ ಇರುತ್ತೆ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಒಂದು ಈರುಳ್ಳಿ ಉದ್ದದಾಗಿ ಹಚ್ಕೊಂಡಿರೋದು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಚಿಟಿಕೆ ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶೇಂಗಾ, ಮ್ಯಾಗಿ ಮಸಾಲ ಪೌಡ್ರ್. ಇದು ಮೇನ್ ಇಂಗ್ರೀಡಿಯೆಂಟು ಈ ರೆಸಿಪಿಗೆ. ಹಾಗೆ ನೆನೆಸಿಟ್ಟಿರೋಂತಹ ಅಕ್ಕಿ. ಮೊದಲು ಒಂದು ಒಲೆ ಮೇಲೆ ಕುಕ್ಕರನ್ನು ಇಟ್ಕೊಳ್ರಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ರಿ. ಎಣ್ಣೆ ಹಾಕ್ಕೊಂಡು ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡಿರಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಅದಕ್ಕೆ ಶೇಂಗಾ ಆ್ಯಡ್ ಮಾಡಿರಿ. ಶೇಂಗಾನು ಲೈಟ್ ಬ್ರೌನ್ ಆದರೆ ಸಾಕು. ಇದು ಬ್ಯಾಚುಲರ್ಸ್ಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಈಸಿ ಮಾಡೋದು, ಹಾಗೆ ಟೇಸ್ಟು ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ರಿ. ಈರುಳ್ಳಿ ಲೈಟಾಗಿ ಫ್ರೈ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೇ. ನಂತರ ಅದಕ್ಕೆ 4ರಿಂದ 5 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎರಡೂ ಹಾಕಿ ಕಲಿಸ್ಕೊಳ್ರಿ. ಅದಕ್ಕೆ ಅರಿಶಿನ ಪುಡಿ ಹಾಗೆ ಮ್ಯಾಗಿ ಮಸಾಲ ಪೌಡ್ರ್, ಇದು ಎರಡನ್ನೂ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ರಿ. ಕಲಿಸ್ಕೊಂಡು ಒಂದು ಸೆಕೆಂಡ್ ಬೆನೆಯಾಕ್ಬಿಡಿ. ಅದಾದ ನಂತರ ಅದಕ್ಕೆ ಟೊಮೊಟೊವನ್ನು ಆ್ಯಡ್ ಮಾಡಿರಿ. ಟೊಮೊಟೊವನ್ನು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ರಿ, ಯಾಕಂದರೆ ಅದು ಆಲ್ರೆಡಿ ಮ್ಯಾಗಿ ಮಸಾಲದಲ್ಲಿರುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ರಿ. ಇದಷ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಬೆನೆಯಾಕ್ಬಿಡಿ. ಅದು ಎಷ್ಟು ಬೇಯಬೇಕು ಅಂತಂದರೆ ಎಣ್ಣೆ ಬಿಡಬೇಕು. ನೋಡಿ, ಈಗ ಎಣ್ಣೆ ಬಿಟ್ಟಿದೆ. ಅದಾದ ನಂತರ ಅದಕ್ಕೆ ಅಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 1.25 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೀವು ಯಾವುದೇ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡ್ರೂ ಅದಕ್ಕೆ 1ಕ್ಕೆ 1.25 ನೀರು, ಅಂದರೆ 1 ಗ್ಲಾಸ್ಗೆ 1.25 ಆದರೆ 2 ಗ್ಲಾಸ್ಗೆ 3 ನೀರು ತೊಗೊಳ್ರಿ ಸಾಕು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮುಚ್ಚುತ್ತಾ ಇದ್ದೀನಿ. ಈಗ ಇದು ಮುಚ್ಚಿದ ಮೇಲೆ 2 ವಿಸಿಲ್ ಬಂದರೆ ಸಾಕು. ಇದು ನೋಡಿ, ಈಗ ವಿಸಿಲ್ ಬಂದು ಹವಾ ಹೋಗಿದೆ. ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಬಂದಿದೆ ಅಂತ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಇದನ್ನು ಕಲಿಸ್ಕೊಳ್ರಿ. ಕಲಿಸ್ಕೊಂಡು ಸರ್ವ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನಿರಿ. ಹಾಗೆ ಹೇಗೆ ಬಂದಿದೆ ಏನು ಅಂತ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳ್ರಿ. ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.